ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕಂಗನಾ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದ ಸಂಸದೆ ಕಂಗನಾ ರಣಾವತ್ ಆಯ್ಕೆಯನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ. ಯಾಕೆ ಕಂಗನಾಗೆ ಸಂಕಷ್ಟ ಎದುರಾಗಿದೆ? ಏನಿದು ಪ್ರಕರಣ? ವಿಧಾನಸೌಧದ ಮೊಗಸಾಲೆಯಲ್ಲಿ ಬಿಜೆಪಿ ನಾಯಕರ ಹೈಡ್ರಾಮಾ. ಕೈಯಲ್ಲಿ ತಾಳ, ಬಾಯಲ್ಲಿ ರಾಗವಾಗಿ ಭಜನೆ ಮಾಡಿದ ನಾಯಕರು. ಮೂಡ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶ ನೀಡಿಲ್ಲ ಎಂದು ಕೆರಳಿದ ಬಿಜೆಪಿ ನಾಯಕರು. ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ. ರಸ್ತೆಗಳು ನದಿಗಳಂತೆ ಕಾಣುತ್ತಿವೆ. ಉಕ್ಕಿ ಹರಿಯುತ್ತಿದೆ ನೀರು. ಎಲ್ಲೆಲ್ಲೂ ನೀರು ನೀರು ನೆನೆದು ಹೋದ ಬದುಕು. ಹಾಸಿಗೆ ಮೀರಿ ಕಾಲು ಚಾಚಿದ ಹೆಡ್ ಕಾನ್ಸ್ಟೇಬಲ್. ಮತ್ತೊಬ್ಬಳ ಜೊತೆ ರೂಮ್ ಒಳಗಿದ್ದಾಗ ತಗಲಾಕೊಂಡ ಪೊಲೀಸಪ್ಪನ ರಂಗಿನಾಟವನ್ನು ರೆಡ್ ಹೆಡ್ ಆಗಿ ಹಿಡಿದ ಪತ್ನಿ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು. ಮನೆಯೂಟ, ಹಾಸಿಗೆ, ಪುಸ್ತಕ ನೀಡುವಂತೆ ಕೋರಿ ಅರ್ಜಿ. ಬೆಂಗಳೂರಿನ ಆರ್ಥಿಕ ಅಪರಾಧಗಳ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ. ಸೇತುವೆಯಿಂದ ನದಿಗೆ ಹಾರಿ ನಾಪತ್ತೆಯಾಗಿದ್ದ ಡಿಸಿ ಕಚೇರಿ ನೌಕರ. ಭರ್ತಿಯಾಗುವ ಹಂತ ತಲುಪಿದ ನಾರಾಯಣಪುರ ಜಲಾಶಯ. ಇಂದು ಸಹ ಶಾಲೆಗಳಿಗೆ ಬೀಗ ಬೀಳುವಂತೆ ಮಾಡಿದ ವರುಣ. ಗುಡ್ಡ ಕುಸಿತ ದುರಂತ. ಪತ್ತೆಯಾಗದ ಮೂವರ ಮೃತದೇಹ. ಗೋಕಾಕ್ನಿಂದ ಪೋಕ್ಲೈನ್ ತರಿಸಿದ ಶಾಸಕ ಸತೀಶ್ ಸೈಲ್. ಗುಡ್ಡ ಕುಸಿತದ ಸ್ಥಳಕ್ಕೆ ಲಾರಿ ಬಂದಿದ್ದ ಸಿಸಿಟಿವಿ ದೃಶ್ಯ ಲಭ್ಯ. ಪ್ರಬುದ್ಧ ಯೋಜನೆಯಡಿ ನೀಡುತ್ತಿದ್ದ ಸಹಾಯಧನ ರದ್ದು. ಮಗಳ ವಿದ್ಯಾಭ್ಯಾಸಕ್ಕಾಗಿ ಕಿಡ್ನಿ ದಾನಕ್ಕೆ ಮುಂದಾದ ಪೋಷಕರು ಆಫೀಸ್ನಿಂದ ಆಫೀಸ್ಗೆ ಸುತ್ತಿದ್ರೂ ಸಿಗ್ತಿಲ್ಲ ಈ ವಿದ್ಯಾರ್ಥಿಗೆ ನೆರವು. ಪುರಸಭೆ ಹಾಲಿ ಸದಸ್ಯನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ. ಆನೇಕಲ್ ಪಟ್ಟಣದ ಹೊಸೂರು ಮುಖ್ಯ ರಸ್ತೆಯಲ್ಲಿ ಮರ್ಡರ್. ಪೊಲೀಸರ ಮುಂದೆ ವಾರ್ನಿಂಗ್ ಕೊಟ್ಟಿದ್ದ ಮತ್ತೊಂದು ಗ್ಯಾಂಗ್. ತಮಿಳು ನಟ ಅಜಿತ್ರನ್ನ ಭೇಟಿಯಾಗಿದ್ಯಾಕೆ ಪ್ರಶಾಂತ್ ನೀಲ್. ಕೆಜಿಎಫ್ ಚಾಪ್ಟರ್ 3 ನಲ್ಲಿ ಅಜಿತ್ ಎಂಟ್ರಿ ಪಕ್ಕಾ ಆಗೋಯ್ತಾ? ಸದ್ಯದಲ್ಲಿ ಸಿನಿಮಾ ಪ್ರಿಯರನ್ನು ಹುಚ್ಚೆಬ್ಬಿಸಲಿದೆ ಸ್ಟಾರ್ ಜೋಡಿ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್, ಭರವಸೆಯ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.